ಕೋತಿ ತರ ಆಡ್ತಲ್ಲ, ಬುದ್ಧಿಲ್ವಾ ನಿಂಗೆ? ಇದೆ ಕೋತಿ ಬುದ್ಧಿ. ಬಾಯ್ ಫ್ರೆಂಡ್ ಅಂತವನೆ, ನಾನೇನ್ ಮಾಡ್ಲಿ? ಕೆರೆ ಬಿತ್ ಸಾಯಿ. ಯಾವ ಕೆರೆ? ಕೆಂಪ ಬುದ್ಧಿ ಕೆರೆಗೆ. ಅಲ್ಲೆಲ್ಲ ಫ್ಲಾಟ್ಸ್ ಕಟ್ಬಿಟ್ಟಿದ್ರಲ್ಲ, ಏನ್ ಮಾಡೋದು? ತಲೆ ತಿನ್ಬೇಡ ಹೋಗ. ಅಲ್ಲ ಅದಿ, ಮನೆಯವ್ರ ಮೇಲೆ ಮುನ್ಸ್ಕೊಂಡಿದ್ಯಾ ಅಂತ ನನ್ ಮೇಲೆ ಮುನ್ಸ್ಕೊಂಡಿದ್ಯಲ್ಲ ನೀನು. ನಾನ್ ನಿನ್ ಮೇಲೆ ಯಾಕೆ ಮುನ್ಸ್ಕೊಂಡೆ? ಮತ್ತೆ ನಾನ್ ಮಾತಾಡ್ತಿದ್ರು ಯಾಕೆ ಮಾತಾಡ್ತಿಲ್ಲ? ಏನೋ ಟೆನ್ಷನ್ ಕಣೆ. ಸಾಕ್ಷಿ ನೀನ್ ಕಾಣಿಸ್ತಿಲ್ಲ ಅಂತ ಎಷ್ಟು ಭಯ ಪಡ್ಕೊಂಡಿದ್ದಾಳೆ ಗೊತ್ತಾ? ಅದ್ ಸರಿ, ನೀನ್ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಯಾಕೆ ಬಂದೆ? ಮತ್ತೆ ಇನ್ನೇನ್ ಮಾಡ್ಬೇಕಾಯ್ತು? ಅವ್ರ ಅಂದಾಗೆಲ್ಲ ಅನ್ಸ್ಕೊಂಡು ಅಲ್ಲೇ ಇರ್ಬೇಕಾಗಿತ್ತಾ? ಅಂತ ಅನಿವಾರ್ಯ ನನಗೇನಿಲ್ಲ. ಅವ್ರ ಆಶ್ರಯ ಇಲ್ದ ನಾನು ಬದುಕ್ತೀನಿ. ಅದ್ ನಂಗೂ ಗೊತ್ತು ಕಣೋ, ಆದ್ರೆ ಅದು ನಿನ್ನ ಮನೆ. ಸಾಕ್ಷಿ ನಿನ್ನ ಹುಡುಕ್ತಾ ಪರದಾಡ್ತಾ ಇದ್ದಾಳೆ ಗೊತ್ತಾ? ಬಾ ಅದಿ, ನಿಮ್ ಮನೆಗೆ ಹೋಗೋಣ. ಅದು ಮಾತ್ರ ಸಾಧ್ಯ ಇಲ್ಲ ನಿರೋಷ. ಎಷ್ಟೇ ಆದ್ರೂ ಒಡೆದ ಮನ್ಸುಗಳು ಮತ್ತೆ ಹೊಂದ್ಕೊಡಕ್ ಸಾಧ್ಯನೇ ಇಲ್ಲ. ಅವ್ರ ಮನೇಲಿ ಎಲ್ಲ ಬದಲಾಗಿದ್ರೆ ಅಂತ ತುಂಬಾ ಖುಷಿಯಾಗಿದ್ದೆ. ಅವ್ರ ಮನ್ಸಲ್ಲೇ ನಾನು ಅವ್ರ ಮನೆಯವರಲ್ಲ ಅಂತ ಅನ್ಕೊಂಡ್ಮೇಲೆ ಅವ್ರ ಮನೆಗೆ ಹೋಗಿ ಏನ್ ಪ್ರಶ್ನೆ ಹೇಳು? ಹಾಗನ್ಬೇಡ ಆದಿ, ಸಾಕ್ಷಿ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಗೊತ್ತಾ? ನೀನ್ ಕಾಣಿಸ್ತಿಲ್ಲ ಅನ್ಕೊಂಡು ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೋ. ಪ್ಲೀಸ್ ಕಣೋ, ಅವಳಿಗೋಸ್ಕರನಾದ್ರೂ ಮನೆಗೆ ಹೋಗೋಣ ಬಾರೋ. ಅವಳೊಬ್ಳೆ ಕಣೆ ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರೋದು. ಅವಳು ಬಿಟ್ರೆ ಆ ಮನೇಲಿ ಇನ್ಯಾರಿಗೂ ನಾ ಮನೇಲಿರೋದೇ ಇಷ್ಟ ಇಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಆದಿ. ಸೂರ್ಯ ಅವರು ನಿನ್ನನ್ನು ತುಂಬಾ ಪ್ರೀತಿಸ್ತಾರೆ ಗೊತ್ತಾ? ಪ್ರೀತಿ ಆ ಪದದ ಅರ್ಥನೂ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಪ್ರೀತಿ ಅನ್ನೋದು ಅಮಾವಾಸ್ಯೆ ಕತ್ಲಿ ಚಂದ್ರನ್ ಬೆಳಕಿನ ತರ. ಎಷ್ಟೇ ಪ್ರೀತಿ ಇದೆ ಅನ್ಕೊಂಡ್ರು ಅದು ನೀರಿನ ಮೇಲಿರೋ ಗುಳ್ಳೆ ಅಷ್ಟೇ ಆಯಸ್ಸು. ಅದು ಶಾಶ್ವತವಾಗಿ ಸಿಗಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಆದಿ, ನನ್ ಮಾತು ಕೇಳು. ನೀನ್ ಎಷ್ಟೇ ಕನ್ವಿನ್ಸ್ ಮಾಡು, ಇನ್ ಸ್ವಲ್ಪ ದಿನ ಮನೆ ಕಡೆ ತಲೆ ಹಾಕಲ್ಲ ಕಣೆ ನಾನು. ಮತ್ತಿನ್ನೆಲ್ಲಿಗೆ ಹೋಗ್ತೀಯೋ? ದೇಶದಲ್ಲಿ ಎಷ್ಟೋ ಜನಕ್ಕೆ ನೆಲೆನೇ ಇಲ್ಲ, ಆದ್ರೂ ಅವರೆಲ್ಲ ಬದುಕ್ತಿಲ್ವಾ? ಹಾಗೆ ನನಗೂ ಎಲ್ಲೋ ಒಂದ್ ಕಡೆ ನೆಲೆ ಸಿಗುತ್ತೆ. ಅಲ್ಲಿವರೆಗೂ ಯಾವ್ದೋ ಫುಟ್ಪಾತ್ ಅಲ್ಲಿ ಇರ್ತೀನಿ. ನಾನಿರೋವರೆಗೂ ನೀನ್ ಫುಟ್ಪಾತ್ ಅಲ್ಲಿ ಯಾಕೋ ಇರ್ಬೇಕು? ಬಾ, ನಮ್ಮ ಮನೆಗೆ ಹೋಗೋಣ. ಬಾರೋ, ನಮ್ಮ ಮನೆಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಹಾಗೇನಿಲ್ಲ ಕಣೆ, ಆದ್ರೆ ನಿಮ್ ಚಾಚಾ ಅವ್ರೇನು ಅನ್ನಲ್ಲ ಕಣೋ.